ನಮಸ್ಕಾರ ವೀಕ್ಷಕರೇ, ಭಾರತೀಯ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಸಿಂಹರಾಶಿಯವರ 2026ರ ಜನವರಿ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸಿಕೊಡ್ತಾ ಹೋಗುತ್ತೇನೆ. ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ತುಂಬ ಉತ್ತಮವಾಗಿರತಕ್ಕಂತಹ ಫಲಾನುಭವಗಳು ಬರುತ್ತೆ. ಸಪ್ತಮ ರಾಶಿಯಲ್ಲಿ ಇರತಕ್ಕಂತಹ ರಾಹುವಿನಿಂದ ಸಣ್ಣ ಪುಟ್ಟದಾಗಿರತಕ್ಕಂತಹ ಕಿರಿಕಿರಿಗಳಾಗಬಹುದು. ಆದರೂ ಕೂಡ ಗುರುವಿನ ಅನುಕೂಲತೆ ಅನ್ನುವಂಥದ್ದು ನಿಮಗೆ ತುಂಬ ಒಳ್ಳೆಯದಾಗಿರತಕ್ಕಂತಹ ಫಲವನ್ನು ಉಂಟು ಮಾಡುತ್ತೆ. ಬರುವಂತಹ ಸಮಸ್ಯೆಗಳಿಂದ ನಿಮ್ಮನ್ನು ಬಚಾವು ಮಾಡುತ್ತೆ. ಹಾಗೆ ಅಷ್ಟಮ ರಾಶಿಯಲ್ಲಿ ಇರತಕ್ಕಂತಹ ಶನಿಯಿಂದ ಕೆಲವೊಂದಷ್ಟು ಅನಾನುಕೂಲತೆಗಳಾಗುವಂತಹ ಸಾಧ್ಯತೆ ಇದೆ. ಅದು ಯಾವ ರೀತಿಯಾಗಿ ಆಗುತ್ತೆ, ಅದಕ್ಕೇನು ಪರಿಹಾರಗಳನ್ನು ಮಾಡಿಕೊಳ್ಳಬೇಕು, ಯಾವ ರೀತಿಯಾಗಿರತಕ್ಕಂತಹ ಜಾಗ್ರತೆಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಹಾಗೆ ಮೊದಲನೇದಾಗಿ ನಾವು ಈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಯಾವ ರೀತಿಯಾಗಿರತಕ್ಕಂತಹ ಶುಭ ಫಲಗಳು ಬರುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ. ನೋಡಿ, ನಿಮಗೆ ಈ ಒಂದು ತಿಂಗಳಿನಲ್ಲಿ ಉದ್ಯೋಗಾಭಿವೃದ್ಧಿ ಅನ್ನುವಂಥದ್ದಾಗತ್ತೆ. ಉದ್ಯೋಗದಲ್ಲಿ ಇರತಕ್ಕಂತಹ ಕಿರಿಕಿರಿಗಳು ದೂರವಾಗುತ್ತೆ ಮುಖ್ಯವಾಗಿ. ಹಾಗೆ ಉದ್ಯೋಗವನ್ನು ಹುಡುಕುತ್ತಾ ಇರತಕ್ಕಂಥವರಿಗೂ ಕೂಡ ಅನುಕೂಲತೆ ಇದೆ. ಸಿನಿಮಾ ರಂಗದಲ್ಲಿ ಉದ್ಯೋಗವನ್ನು ಹುಡುಕ್ತಾ ಇರತಕ್ಕಂಥವರಿಗೆ ವಿಶೇಷವಾದ ಅನುಕೂಲತೆ ಇದೆ. ಹಾಗೆ ಡಿಸೈನಿಂಗ್ ಫೀಲ್ಡಲ್ಲಿ ಕೆಲಸವನ್ನು ಹುಡುಕ್ತಾ ಇರತಕ್ಕಂಥವರಿಗೆ, ಕೆಲಸವನ್ನು ಮಾಡ್ತಾ ಇರತಕ್ಕಂಥವರಿಗೆ ತುಂಬ ವಿಶೇಷವಾಗಿರುವಂತಹ ಅನುಕೂಲತೆಗಳಾಗುತ್ತೆ. ಹಾಗೆ ಅಕೌಂಟ್ ಫೀಲ್ಡಲ್ಲಿ ಯಾರ್ಯಾರು ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅಂಥವರಿಗೆ ವಿಶೇಷವಾಗಿರುವಂತಹ ಅನುಕೂಲತೆ ಇದೆ. ಹಾಗೆ ಸರ್ಕಾರಿ ನೌಕರಿಯನ್ನು ಮಾಡ್ತಾ ಇರತಕ್ಕಂಥವರಿಗೂ ಕೂಡ ವಿಶೇಷವಾಗಿರುವಂತಹ ಅನುಕೂಲತೆ, ಗುರುವಿನ ಅನುಗ್ರಹ ಅನ್ನುವಂಥದ್ದಾಗತ್ತೆ. ಸರ್ಕಾರಿ ನೌಕರಿಗಳನ್ನು ಹುಡುಕ್ತಾ ಇರತಕ್ಕಂಥವರಿಗೂ ಕೂಡ ಅನುಕೂಲತೆ ಆಗುತ್ತೆ. ಅಭಿವೃದ್ಧಿ ಇದೆ. ಬಿಸ್ನೆಸ್ ಮಾಡ್ತಾ ಇರತಕ್ಕಂಥವರಿಗೆ ವಿಶೇಷವಾಗಿರುವಂತಹ ಅಭಿವೃದ್ಧಿ ಕಾಣುತ್ತೆ ಈ ತಿಂಗಳಲ್ಲಿ. ವಸ್ತ್ರ ವ್ಯಾಪಾರ ಮಾಡ್ತಾ ಇರತಕ್ಕಂಥವರಿಗೆ ವಿಶೇಷವಾಗಿರುವಂತಹ ಅಭಿವೃದ್ಧಿ ಇದೆ. ಹಾಗೆ ಬಂದಿರುವಂತಹ ಹಣ ಕೈಯಲ್ಲಿ ನಿಲ್ಲುವಂತಹ ಯೋಗಗಳು ಕೂಡ ಇರಬೇಕಾಗತ್ತೆ. ಖರ್ಚುಗಳು ಜಾಸ್ತಿ ಆಗುತ್ತಾ ಹೋದರೆ, ದುಡಿದದ್ದು ಕೈಯಲ್ಲಿ ಏನೂ ನಿಲ್ಲದೇ ಇಲ್ಲ ಅಂತಾದರೆ ದುಡಿದು ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಾಗಿ ಈ ತಿಂಗಳದ ಖರ್ಚನ್ನು ನಾವು ನೋಡೋದಾದರೆ ಖರ್ಚು ಸಾಧಾರಣವಾಗಿ ಇದೆ. ದೊಡ್ಡದಾಗಿರ್ತಕ್ಕಂತಹ ಖರ್ಚುಗಳ ಯಾವುದೂ ಇಲ್ಲ. ಅಚಾನಕ್ಕಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಖರ್ಚುಗಳು ಬರೋದಿಲ್ಲ. ಹಾಗೆ ಯಾವುದೇ ರೀತಿಯಾಗಿ ಮೋಸವಾಗುವಂತಹ ಸಾಧ್ಯತೆಗಳು ಕೂಡ ಇಲ್ಲ. ಬರುವಂತಹ ಹಣ ಕೈಯಲ್ಲಿ ಹೆಚ್ಚಿನದಾಗಿ ಉಳಿಯುತ್ತೆ. ಉತ್ತಮವಾಗಿರತಕ್ಕಂತಹ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದಕ್ಕೆ ಒಳ್ಳೆಯ ಅವಕಾಶ ಇದೆ ಈ ತಿಂಗಳಲ್ಲಿ. ಭೂಮಿಯನ್ನು ಖರೀದಿ ಮಾಡೋದಕ್ಕೆ, ವಾಹನವನ್ನು ಖರೀದಿ ಮಾಡೋದಕ್ಕೆ, ಹಾಗೆ ಗೋಲ್ಡನ್ನು ಖರೀದಿ ಮಾಡೋದಕ್ಕೆ, ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ, ಇದಕ್ಕೆಲ್ಲದಕ್ಕೂ ಕೂಡ ವಿಶೇಷವಾಗಿರುವಂತಹ ಅನುಕೂಲತೆ ಆಗುತ್ತೆ. ಹಾಗೆ ಕೌಟುಂಬಿಕವಾಗಿರತಕ್ಕಂತಹ ಸೌಖ್ಯವೂ ಕೂಡ ಇರುತ್ತೆ. ಕುಟುಂಬದವರ ಜೊತೆಗೆ ಹೊರಗಡೆ ಪ್ರಯಾಣ ಮಾಡುವಂಥದ್ದಾಗಿರಬಹುದು, ಅಥವಾ ಎಲ್ಲ ಔಟಿಂಗಿಗೆ ಹೋಗುವಂಥದ್ದಾಗಿರಬಹುದು, ಪ್ರವಾಸಕ್ಕೆ ಹೋಗುವಂಥದ್ದಾಗಿರಬಹುದು. ಸೊ ಇದೆಲ್ಲದೂ ಕೂಡ ಆಗುತ್ತೆ, ಅನುಕೂಲತೆ ಇದೆ. ಒಳ್ಳೆಯ ಸುಖ ಅನ್ನುವಂಥದ್ದು ಇರುತ್ತೆ ಈ ತಿಂಗಳಲ್ಲಿ. ಸಮಾಧಾನ ಅನ್ನುವಂಥದ್ದು ಇರುತ್ತೆ. ಖುಷಿ ಅನ್ನುವಂಥದ್ದು ಇರುತ್ತೆ ಈ ತಿಂಗಳಲ್ಲಿ. ತುಂಬ ಅನುಕೂಲಕರವಾಗಿರತಕ್ಕಂತಹ ಫಲಗಳಿದ್ದಾವೆ. ಆದರೆ ಈ ತಿಂಗಳದ ಕೊನೆಯಲ್ಲಿ ನಿಮಗೆ ಸಣ್ಣ ಪುಟ್ಟ ಕಿರಿಕಿರಿಗಳು ಕಾಣೋದಕ್ಕೆ ಪ್ರಾರಂಭ ಆಗಬಹುದು. ಕೊನೆಯ 10 ದಿನ ನೀವು ತುಂಬ ಜಾಗೃತರಾಗಿ ಇರಬೇಕಾಗತ್ತೆ. ಸಾಲದ ವಿಚಾರದಲ್ಲಿ ಸಮಸ್ಯೆಗಳಾಗುವಂತಹ ಸಾಧ್ಯತೆ ಇದೆ. ಹಾಗೆ ವೈರಿಗಳಿಂದ ಒಂದಷ್ಟು ಸಮಸ್ಯೆಗಳು ಆಗಬಹುದು. ಒಬ್ಬನೇ ವೈರಿ ಇದ್ದರೆ ತೊಂದರೆ ಇಲ್ಲ. ಇಲ್ಲಿ 3-4 ವೈರಿಗಳು ಒಟ್ಟು ಸೇರಿ ಒಂದಷ್ಟು ಸಮಸ್ಯೆಗಳನ್ನು ಉಂಟು ಮಾಡುವಂತಹ ಸಾಧ್ಯತೆ ಇದೆ. ಅಥವಾ 3-4 ವೈರಿಗಳಿಂದ ಹೆಚ್ಚಿನದಾಗಿರತಕ್ಕಂತಹ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ. ನಿಮ್ಮಲ್ಲಿ ಯಾರ್ಯಾರಿಗೆ ಈ ಸಮಯದಲ್ಲಿ ಶನಿದಶೆ, ಚಂದ್ರದಶೆ, ಹಾಗೆ ರಾಹುವಿನ ದಶೆ ನಡೀತಾ ಇದೆ ನೋಡಿ, ಅಂಥವರು ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ತೆಗೆದುಕೊಳ್ಳಬೇಕಾಗತ್ತೆ. ಆರೋಗ್ಯದಲ್ಲಿ, ಖರ್ಚಿನ ವಿಚಾರದಲ್ಲಿ, ಸಾಲದ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳಾಗುವಂತಹ ಸಾಧ್ಯತೆ ಇದೆ ಈ ತಿಂಗಳ ಕೊನೆಯಲ್ಲಿ. ಹಾಗಾಗಿ ನೀವು ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ವಹಿಸಿಕೊಂಡರೆ ಒಳ್ಳೆಯದು. ಆದಷ್ಟು ಆಂಜನೇಯನ ಆರಾಧನೆಯನ್ನು ಮಾಡಿ, ಈಶ್ವರನ ಆರಾಧನೆಯನ್ನು ಮಾಡಿ, ವಿಷ್ಣುವಿನ ಆರಾಧನೆಯನ್ನು ಮಾಡಿ, ದೇವಿಯ ಆರಾಧನೆಯನ್ನು ಮಾಡಿ. ಚಂದ್ರದಶೆ ಇರತಕ್ಕಂಥವ್ರು ದೇವಿಯ ಆರಾಧನೆಯನ್ನು ಮಾಡಿ, ಶನಿಯ ದಶೆ ನಡೀತಾ ಇರತಕ್ಕಂಥವ್ರು ಆಂಜನೇಯನ ಆರಾಧನೆಯನ್ನು ಮಾಡಿ, ರವಿಯ ದಶೆ ನಡೀತಾ ಇರತಕ್ಕಂಥವರು ಈಶ್ವರನ ಆರಾಧನೆಯನ್ನು ಮಾಡಿ, ಹಾಗೆ ವಿಶೇಷವಾಗಿ ಗುರುವಿನ ಆರಾಧನೆಯನ್ನು ಮಾಡಿ, ಗುರುರಾಯರ ಆರಾಧನೆಯನ್ನು ಮಾಡಿ. ಅದರಿಂದ ಬರುವಂತಹ ಸಮಸ್ಯೆಗಳ ಪ್ರಮಾಣ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಆರೋಗ್ಯದಲ್ಲಿ ಏರುಪೇರುಗಳಾಗ್ತಾ ಇದ್ದರೆ ಆದಷ್ಟು ಆಂಜನೇಯನ ಆರಾಧನೆಯನ್ನು ಮಾಡಿ. ಹಾಗೆ ನೀವು ಮಾಡುವಂತಹ ವ್ಯವಹಾರದಲ್ಲಿ ಏನೊಂದಷ್ಟು ಕಿರಿಕಿರಿಗಳಾಗ್ತಾ ಇದೆ, ಅಥವಾ ವ್ಯವಹಾರಗಳು ಸರಿಯಾಗಿ ಆಗ್ತಾ ಇಲ್ಲ, ಸರಿಯಾಗಿ ಕೆಲಸಗಳ ಮುಂದೆ ಹೋಗ್ತಾ ಇಲ್ಲ, ಮನೆ ಕಟ್ತಾ ಇದ್ದೀರಿ ಅಥವಾ ಭೂಮಿಯನ್ನು ಖರೀದಿ ಮಾಡ್ತಾ ಇದ್ದೀರಿ, ಏನೊಂದಷ್ಟು ಸಮಸ್ಯೆಗಳಾಗ್ತಾ ಇದೆ, ಕೆಲಸ ಮುಂದೆ ಹೋಗ್ತಾ ಇಲ್ಲ ಅಂತಾದರೆ ನೀವು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ. ವಿಶೇಷವಾಗಿರುವಂತಹ ಅನುಕೂಲತೆಗಳಾಗುತ್ತೆ. ನಿಮಗೆ ಈ ಸಮಯದಲ್ಲಿ ಯಾವ ದಶೆ ನಡೀತಾ ಇದೆ ಅನ್ನೋದಕ್ಕಂಥದ್ರ ಮೇಲೆ ಇಲ್ಲಿ ಬರ್ತಕ್ಕಂತಹ ಫಲಗಳು ಡಿಪೆಂಡ್ ಹಾಕ್ಕೊಂಡಿರುತ್ತೆ. ಅಕಸ್ಮಾತ್ ನಿಮಗೆ ಗುರುವಿನ ದಶೆ ನಡೀತಾ ಇದೆ ಅಂತಂದರೆ ತುಂಬ ಅನುಕೂಲಕರವಾಗಿರತಕ್ಕಂತಹ ಫಲಗಳಿದ್ದಾವೆ. ಹಾಗೆಯೇ ರವಿಯ ದಶೆ ನಡೀತಾ ಇದ್ದರೆ ತುಂಬ ಅನುಕೂಲಕರವಾಗಿರತಕ್ಕಂತಹ ಫಲಗಳಿರುತ್ತೆ. ಕುಜನ ದಶೆಯಲ್ಲಿ ಇರತಕ್ಕಂಥವರಿಗೆ ಅನುಕೂಲತೆ ಇದೆ. ಶುಕ್ರನ ದಶೆಯಲ್ಲಿ ಇರತಕ್ಕಂಥವರಿಗೆ ವಿಶೇಷವಾಗಿರುವಂತಹ ಅನುಕೂಲತೆ ಇದೆ. ಬುಧನ ದಶೆಯಲ್ಲಿ ಇರತಕ್ಕಂಥವರಿಗೆ ಅನುಕೂಲತೆ ಇದೆ. ಕೇತುವಿನ ದಶೆ ಇರತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯನ್ನು ವಹಿಸಿಕೊಳ್ಬೇಕಾಗತ್ತೆ. ಹಾಗೆ ಈ ತಿಂಗಳಲ್ಲಿ
ವಿವಾಹಕ್ಕೆ ವಿಶೇಷವಾಗಿರುವಂತಹ ಅನುಕೂಲತೆ ಇಲ್ಲ, ಸಾಧಾರಣವಾಗಿರತಕ್ಕಂತಹ ಫಲಗಳಿದ್ದಾವೆ. ಈ ತಿಂಗಳ ಕೊನೆಯಲ್ಲಿ ವಿವಾಹಕ್ಕೆ ಕೆಲವೊಂದಷ್ಟು ಅನಾನುಕೂಲತೆಗಳಾಗಬಹುದು ಅಥವಾ ವೈವಾಹಿಕ ಜೀವನದಲ್ಲಿ ಇನ್ನೊಂದಷ್ಟು ಸಮಸ್ಯೆಗಳು ಕಾಣೋದಕ್ಕೆ ಪ್ರಾರಂಭ ಆಗಬಹುದು. ಸಣ್ಣ ಪುಟ್ಟ ಕಿರಿಕಿರಿಗಳು ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆಗಳಲ್ಲ. ಆದಷ್ಟು ದೇವಿ ಆರಾಧನೆಯನ್ನು ಮಾಡಿಕೊಳ್ಳಿ, ಅನುಕೂಲತೆ ಆಗುತ್ತೆ. ವಿವಾಹ ಕಾರಕನಾಗಿರತಕ್ಕಂತಹ ಶುಕ್ರನೂ ಕೂಡ ನಿಮ್ಮ ರಾಶಿಯಿಂದ ಷಷ್ಠ ರಾಶಿಗೆ ಹೋಗಲಿಕ್ಕಿದ್ದಾನೆ. ಹಾಗೆ ಸಪ್ತಮ ರಾಶಿಧಿಪತಿಯಾಗಿರತಕ್ಕಂಥವನು ಅಷ್ಟಮ ರಾಶಿಯಲ್ಲಿದ್ದಾನೆ. ಹಾಗಾಗಿ ವೈವಾಹಿಕ ಜೀವನದಲ್ಲಿ ಒಂದಷ್ಟು ಕಿರಿಕಿರಿಗಳು ನಿಮಗೆ ಆಲ್ರೆಡಿ ಆಗ್ತಾ ಇರಬಹುದು. ಮುಂದೆ ವಿವಾಹಕ್ಕೆ ಏನೊಂದಷ್ಟು ತಡೆಗಳು ಬರುವಂತಹದ್ದು ಅಥವಾ ವಿಘ್ನಗಳು ಬರುವಂತಹದ್ದು ಅಥವಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು ಇದೆಲ್ಲ ಇರುತ್ತೆ. ಹಾಗಾಗಿ ಆದಷ್ಟು ದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಅದರಿಂದ ಈ ವಿವಾಹಕ್ಕೆ ಸಂಬಂಧಪಟ್ಟಂಥ ಏನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳು ದೂರವಾಗುತ್ತೆ. ಹಾಗೆ ಅದರ ಪ್ರಮಾಣ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ದೂರ ಪ್ರಯಾಣದಿಂದ ಆಯಾಸಗಳಾಗಬಹುದು. ದೊಡ್ಡದಾಗಿರತಕ್ಕಂಥ ಸಮಸ್ಯೆ ಅಲ್ಲ, ಸಾಧಾರಣವಾಗಿರತಕ್ಕಂತಹ ಒಂದು ಫಲ. ದೂರ ಪ್ರಯಾಣ ಮಾಡುವಾಗ ಸ್ವಲ್ಪ ಜಾಗೃತರಾಗಿ ಇರಬೇಕಾಗತ್ತೆ. ಆಯಾಸ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಹಾಗೆ ಅಷ್ಟಮ ರಾಶಿಯಲ್ಲಿರತಕ್ಕಂತಹ ಶನಿಯಿಂದ ಆರೋಗ್ಯದಲ್ಲಿ ಏರುಪೇರುಗಳಾಗುತ್ತೆ. ಸಂಧಿವಾತ ಇರತಕ್ಕಂಥವ್ರು ಹೆಚ್ಚಿನ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕು. ಹಾಗೆ ಹೃದಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕಾಯಿಲೆಗಳಿರತಕ್ಕಂಥವ್ರು ಹೆಚ್ಚಿನ ಜಾಗ್ರತೆ ವಹಿಸಿಕೊಳ್ಳೋದು ಒಳ್ಳೆಯದು. ಸಣ್ಣ ಪುಟ್ಟ ಕಿರಿಕಿರಿಗಳನ್ನುವಂಥದ್ದಾಗ್ತಾ ಇರುತ್ತೆ. ದೊಡ್ಡ ಖರ್ಚಿನ ಕಿರಿಕಿರಿಗಳಲ್ಲದೇ ಇದ್ದರೂ ಕೂಡ ದಿನದ ಕೆಲಸವನ್ನು ಹಾಳು ಮಾಡೋದಕ್ಕೆ ಸಾಕಾಗುತ್ತೆ. ಅಷ್ಟು ಸಣ್ಣ ಪುಟ್ಟದಾಗಿರತಕ್ಕಂತಹ ಒಂದು ಕಿರಿಕಿರಿಗಳನ್ನುವಂಥದ್ದು ಇರುತ್ತೆ. ತಲೆನೋವಾಗಿರ್ಬೋದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂಥ ನೋವಾಗಿರ್ಬೋದು, ಸಂಧಿವಾತ ಆಗಿರಬಹುದು, ಸಣ್ಣದಾಗಿ ಕಿರಿಕಿರಿಗಳನ್ನು ಉಂಟು ಮಾಡ್ತಾ ಇರುತ್ತೆ. ಆದಷ್ಟು ಆಂಜನೇಯನ ಆರಾಧನೆಯನ್ನು ಹಾಗೂ ಶನಿಯ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಸಿಂಹರಾಶಿಯವರಿಗೆ ಈ ಅಷ್ಟಮ ಶನಿ ಅನ್ನುವಂಥದ್ದು ಇನ್ನೊಂದು ವರ್ಷ ಇದೆ. ಅಷ್ಟಮ ಶನಿ ಮುಗಿಯುವವರೆಗೂ ಕೂಡ ಅವನಿಂದ ಬರತಕ್ಕಂಥ ಈ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ನಿಮ್ಮ ಕುಂಡಲಿಯಲ್ಲಿ ಏನಾದರೂ ಶನಿಯ ಸ್ಥಿತಿ ಚೆನ್ನಾಗಿಲ್ಲ, ಹಾಗೆ ನಿಮಗೆ ಈ ಸಮಯದಲ್ಲಿ ಶನಿಯ ದಶೆಯೇ ನಡೀತಾ ಇದೆ ಅಂತಾದರೆ ಈ ಅಷ್ಟಮ ಶನಿಯಿಂದ ಬರತಕ್ಕಂಥ ಫಲಗಳು ಹೆಚ್ಚಿನದಾಗಿ ಅನುಭವಕ್ಕೆ ಬರುತ್ತೆ. ನಿಮಗೆ ಈ ಸಮಯದಲ್ಲಿ ಶುಕ್ರನ ದಶೆ ನಡೀತಾ ಇದ್ದರೆ ಈ ಅಷ್ಟಮ ಶನಿಯಿಂದ ಬರತಕ್ಕಂತಹ ಫಲಗಳು ಅಷ್ಟೇ ನಿಮ್ಮನ್ನು ಬಾಧಿಸೋದಿಲ್ಲ. ಆದರೆ ಈ ಶನಿ ದಶೆ ಅಥವಾ ಶನಿಯ ಭುಕ್ತಿ, ರಾಹುವಿನ ದಶೆ, ರಾಹುವಿನ ಭುಕ್ತಿ ಇದೆಲ್ಲ ಇದ್ದರೆ ಸಣ್ಣ ಪುಟ್ಟ ಕಿರಿಕಿರಿಗಳು ಆಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇದ್ದಾವೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರೋದು ಒಳ್ಳೆಯದು. ಹಾಗೆ ಈ ಸಮಯದಲ್ಲಿ ನಿಮಗೆ ಯಾವ ದಶಾಭುಕ್ತಿ ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದು ಒಳ್ಳೆಯದು. ಹಾಗೆ ವಿದ್ಯಾರ್ಥಿಗಳಿಗೆ ಈ ತಿಂಗಳಲ್ಲಿ ವಿಶೇಷವಾಗಿರುವಂತಹ ಅನುಕೂಲತೆ ಆಗುತ್ತೆ, ಅನುಗ್ರಹ ಆಗುತ್ತೆ, ಗುರುವಿನ ಅನುಕೂಲತೆ ಇದೆ, ಒಳ್ಳೆಯ ವಿದ್ಯಾಭ್ಯಾಸ ಅನ್ನುವಂಥದ್ದಾಗತ್ತೆ, ಉನ್ನತವಾಗಿರತಕ್ಕಂತಹ ವಿದ್ಯಾರ್ಜನೆ ಅನ್ನುವಂಥದ್ದಾಗುತ್ತೆ. ಯಾವುದೇ ರೀತಿಯಾಗಿರತಕ್ಕಂತಹ ಕಿರಿಕಿರಿ ಇಲ್ಲ. ಇವಿಷ್ಟು ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಅನುಭವಕ್ಕೆ ಬರತಕ್ಕಂತಹ ವಿಚಾರಗಳು. ಇದನ್ನು ಹೊರತುಪಡಿಸಿ ಇನ್ನೇನಾದರೂ ಕೇಳಬೇಕು ಅಂತಾದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ, ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ. ಧನ್ಯವಾದಗಳು.